ಏಪ್ರನ್ಗಳ ಪರಿಚಯ. ಇಂಟ್ರೊಡಕ್ಷನ್ ಟು ಏಪ್ರನ್. ಈ ವಿಡಿಯೋದಲ್ಲಿ ಏಪ್ರನ್ ಅಂದರೆ ಏನು, ಅದರ ಪ್ರಕಾರಗಳು ಯಾವುವು ಮತ್ತು ಅದನ್ನು ಹೇಗೆ ಬಳಸಲಾಗುತ್ತದೆ ಎಂದು ಕಲಿಯುತ್ತೇವೆ. ಏಪ್ರನ್ ಎಂದರೆ ನಮ್ಮ ಉಡುಪಿನ ಮೇಲೆ ಮುಂಭಾಗದಲ್ಲಿ ಮಾತ್ರ ಧರಿಸಲಾಗುವ ಬಟ್ಟೆ. ಇದನ್ನು ಸೊಂಟದ ಪಟ್ಟಿಯಿಂದ ದೇಹದ ಹಿಂಬದಿಗೆ ಕಟ್ಟಲಾಗುತ್ತದೆ. ಏಪ್ರನ್ಗಳನ್ನು ಬಟ್ಟೆಯ ಮೇಲೆ ಧರಿಸಲಾಗುತ್ತದೆ. ಇವುಗಳನ್ನು ಕೆಲಸ ಮಾಡುವಾಗ ಬಟ್ಟೆಗಳು ಕೊಳೆಯಾಗುವುದನ್ನು ತಡೆಯಲು ಮತ್ತು ಬಟ್ಟೆಗಳನ್ನು ಸ್ವಚ್ಛವಾಗಿಡಲು ಬಳಸಲಾಗುತ್ತದೆ. ಕೆಲವು ಏಪ್ರನ್ಗಳನ್ನು ಸೊಂಟದ ಸುತ್ತಲೂ ಕಟ್ಟಲಾಗುತ್ತದೆ. ಏಪ್ರನ್ಗಳ ವಿಧಗಳು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಏಪ್ರನ್ಗಳನ್ನು ಬಳಸಲಾಗುತ್ತದೆ. ಬನ್ನಿ, ವಿವಿಧ ರೀತಿಯ ಏಪ್ರನ್ಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ತಿಳಿಯೋಣ. ಸೊಂಟದ ಏಪ್ರನ್. ಈ ಏಪ್ರನ್ ಅನ್ನು ಸೊಂಟದಿಂದ ಕೆಳಗೆ ಧರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಸೊಂಟದ ಸುತ್ತಲೂ 2 ರಿಬ್ಬನ್ ತರಹದ ಬಟ್ಟೆಯ ಪಟ್ಟಿಗಳನ್ನು ಹೊಂದಿದ್ದು ಅದನ್ನು ಹಿಂಭಾಗದಲ್ಲಿ ಕಟ್ಟಲಾಗುತ್ತದೆ. ಬಿಬ್ ಏಪ್ರನ್. ಬಿಬ್ ಏಪ್ರನ್ ಅನ್ನು ದೇಹದ ಮೇಲ್ಭಾಗದಲ್ಲಿ ಧರಿಸಲಾಗುತ್ತದೆ ಮತ್ತು ಇದು ಅತ್ಯಂತ ಜನಪ್ರಿಯ ರೀತಿಯ ಏಪ್ರನ್ ಆಗಿದೆ. ಈ ಏಪ್ರನ್ ಕುತ್ತಿಗೆಯ ಸುತ್ತಲೂ ಅಥವಾ ಭುಜಗಳ ಮೇಲೆ ಪಟ್ಟಿಗಳನ್ನು ಹೊಂದಿದ್ದು ಅದು ಹಿಂಬದಿಯಲ್ಲಿ ಕ್ರಾಸ್ ಆಕಾರದಲ್ಲಿ ಸೊಂಟದ ಪಟ್ಟಿಗೆ ಸೇರಿಕೊಳ್ಳುತ್ತದೆ. ಬಿಬ್ ಏಪ್ರನ್ ಅನ್ನು ಶೆಫ್ ಏಪ್ರನ್ ಎಂದೂ ಕರೆಯುತ್ತಾರೆ. ಇದು ಬಟ್ಟೆಗಳಿಗೆ ರಕ್ಷಣೆ ನೀಡುತ್ತದೆ ಮತ್ತು ಯಾವುದೇ ರೀತಿಯ ದೇಹದ ಆಕಾರದವರೆಗೂ ಹೊಂದಿಕೊಳ್ಳುತ್ತದೆ. ಹೆಚ್ಚಿನ ಅನುಕೂಲಕ್ಕಾಗಿ ನೀವು ಪಾಕೆಟ್ಗಳಿಲ್ಲದ ಬಿಬ್ ಏಪ್ರನ್ ಆಯ್ಕೆ ಮಾಡಬಹುದು ಅಥವಾ 3 ಪಾಕೆಟ್ಗಳಿರುವ ಏಪ್ರನ್ ಬಳಸಬಹುದು. ಚಮ್ಮಾರರ ಏಪ್ರನ್. ಚಮ್ಮಾರರ ಏಪ್ರನ್ಗಳು ಉಡುಪುಗಳ ಮುಂಭಾಗ ಮತ್ತು ಹಿಂಭಾಗ 2 ಬದಿಯನ್ನು ಮುಚ್ಚುತ್ತವೆ. ಇವು ಪಾಕೆಟ್ಗಳನ್ನು ಹೊಂದಿರಬಹುದು. ಇವುಗಳನ್ನು ಸೊಂಟದ ಸುತ್ತಲೂ ಕಟ್ಟಲಾಗಿದ್ದು ಉಡುಪುಗಳಿಗೆ ಉತ್ತಮ ರಕ್ಷಣೆ ನೀಡುತ್ತವೆ. ಡಿಸ್ಪೋಸಬಲ್ ಏಪ್ರನ್. ಡಿಸ್ಪೋಸಬಲ್ ಏಪ್ರನ್ಗಳನ್ನು ವೈಯಕ್ತಿಕ ರಕ್ಷಣೆಗಾಗಿ ಬಳಸಲಾಗುತ್ತದೆ. ಇವುಗಳನ್ನು ಆರೋಗ್ಯ ಕಾರ್ಯಕರ್ತರನ್ನು ಸೋಂಕಿನ ಅಪಾಯದಿಂದ ರಕ್ಷಿಸಲು ಮತ್ತು ವಿವಿಧ ವೈರಸ್ಗಳನ್ನು ತಡೆಗಟ್ಟಲು ಬಳಸಲಾಗುತ್ತದೆ. ಜೊತೆಗೆ ಹಾನಿಕಾರಕ ವಸ್ತುಗಳು ಮತ್ತು ದೇಹದ ದ್ರವ ಪದಾರ್ಥಗಳಾದ ಅಂದರೆ ರಕ್ತ, ಮೂತ್ರ ಇನ್ನು ಮುಂತಾದವುಗಳಿಂದ ರಕ್ಷಿಸುತ್ತವೆ. ಅವು ಒಮ್ಮೆ ಮಾತ್ರ ಬಳಸಬಹುದಾದ ಏಕಬಳಕೆಯ ಉಡುಪುಗಳಾಗಿವೆ. ಈ ವಿಡಿಯೋದಲ್ಲಿ ನಾವು ಏಪ್ರನ್ಗಳ ವಿನ್ಯಾಸ, ಉದ್ದೇಶ, ಪ್ರಕಾರಗಳು ಮತ್ತು ಉಪಯೋಗಗಳ ಬಗ್ಗೆ ಕಲಿತಿದ್ದೇವೆ. ಸಾರಾಂಶ. ಉಡುಪುಗಳನ್ನು ಕೊಳೆ, ಗ್ರೀಸ್ ಮತ್ತು ಧೂಳಿನಿಂದ ರಕ್ಷಿಸಲು ಏಪ್ರನ್ಗಳನ್ನು ಧರಿಸಲಾಗುತ್ತದೆ. ಇವು ವಿಶೇಷವಾಗಿ ಅಡುಗೆ ಮಾಡುವ ಅಥವಾ ಸ್ವಚ್ಛಗೊಳಿಸುವಂತಹ ಕೆಲಸಗಳ ಸಮಯದಲ್ಲಿ ಬಟ್ಟೆಗಳನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತವೆ. ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ಬಟ್ಟೆಗಳನ್ನು ರಕ್ಷಿಸಲು ಏಪ್ರನ್ಗಳು ಅತ್ಯಂತ ಉಪಯುಕ್ತವಾಗಿವೆ. ಮಾಡುವ ಕೆಲಸಕ್ಕೆ ತಕ್ಕಂತೆ ವಿವಿಧ ರೀತಿಯ ಏಪ್ರನ್ಗಳನ್ನು ಆಯ್ಕೆ ಮಾಡಬಹುದು. ಇದು ಬಟ್ಟೆ ಕೊಳೆಯಾಗುವುದನ್ನು ತಡೆಯಲು ಜೊತೆಗೆ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡುತ್ತದೆ. ಈಗ ನಿಮಗಾಗಿ ಒಂದು ಕೆಲಸ. ಈ ವಿಡಿಯೋದಲ್ಲಿ ತೋರಿಸಿರುವ 4 ವಿಧದ ಏಪ್ರನ್ಗಳ ಹೆಸರನ್ನು ಹೇಳಿ. ಅವುಗಳನ್ನು ತಯಾರಿಸಲು ಬಳಸುವ ಬಟ್ಟೆ ಮತ್ತು ವಸ್ತುಗಳ ಬಗ್ಗೆ ತಿಳಿಯಿರಿ ಮತ್ತು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಿರಿ.